ವಚನ ದರ್ಶನ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಜಾಗತಿಕ ಲಿಂಗಾಯತ ಮಹಾಸಭಾದ ಮುಖಂಡರನ್ನು ಪೊಲೀಸರು ವಶಕ್ಕೆ ಪಡೆದ ಘಟನೆ ನಡೆದಿದೆ. ನಗರದ ಬಸವರಾಜಪ್ಪ ಅಪ್ಪ ಸ್ಮಾರಕ ಭವನದಲ್ಲಿ ಕಾರ್ಯಕ್ರಮ ನಡೆಯುತ್ತಿರುವ ವೇಳೆ ಈ ಘಟನೆ ನಡೆದಿದ್ದು, ವಚನ ದರ್ಶನ ಪುಸ್ತಕದ ಮೇಲೆ ಬಸವಣ್ಣನವರ ಭಾವಚಿತ್ರ ಋಷಿ ಮುನಿಯಂತೆ ಮುದ್ರಿಸಲಾಗಿದೆ. ಅದನ್ನು ಖಂಡಿಸಿ ಪ್ರಗತಿಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಶರಣರ ನಾಡಿನಲ್ಲಿ ವೈದಿಕರ ಆಟ ನಡೆಯೋದಿಲ್ಲ, ಶರಣರ ನಾಡಿನಲ್ಲಿ ವೈದಿಕರ ಆಟ ನಡೆಯೋದಿಲ್ಲ. ಈ ವೇಳೆ ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸರು ಪ್ರತಿಭಟನಾ ನಿರತರನ್ನು ಬಂಧಿಸಿ ನಂತರ ಬಿಡುಗಡೆಗೊಳಿಸಿದರು. ಇನ್ನು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಸವ ತತ್ವ ಹೋರಾಟ ಸಮಿತಿ, ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ಬಸವಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಆರ್ಎಸ್ಎಸ್ ವಚನ ದರ್ಶನದ ಮುಖಾಂತರ ವಚನ ಸಾಹಿತ್ಯವನ್ನು ತಿರುಚುವ ಹುನ್ನಾರ ನಡೆಸಿದೆ. ಪುಸ್ತಕದಲ್ಲಿ ಬಸವಣ್ಣನನ್ನು ಋಷಿ ಮುನಿ ಮಾಡಿ ಬಿಲ್ಲು ಬಾಣದ ಚಿತ್ರ ಹಾಕುವ ಮೂಲಕ ಬಸವಣ್ಣನವರ ತತ್ವದ ವಿರುದ್ಧ ನಡೆದುಕೊಳ್ಳುತ್ತಿದ್ದಾರೆ ಎಂದು ದೂರಿದರು. ಸ್ಪಷ್ಟೀಕರಣ ಕೊಡಬೇಕು, ಇಲ್ಲದೆ ಹೋದರೆ ಸಮಾಜದಲ್ಲಿ ತಪ್ಪು ಅಭಿಪ್ರಾಯಗಳನ್ನು ಬಿತ್ತುವಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸಂಚು ದೇಶದೆಲ್ಲೆಡೆ ನಡೆದಿದೆ. ಅದರ ಭಾಗವಾಗಿ ಮತ್ತದೇ ಸಂಚನ್ನು ಇನ್ನಷ್ಟು ಬಲಿಷ್ಠಗೊಳಿಸುವಂಥ ಕೆಲಸ ಮಾಡಲಿಕ್ಕೆ ಕರ್ನಾಟಕ ತುಂಬ ಹೊರಟಿದ್ದಾರೆ. ಅವರ ಪುಸ್ತಕ ಕಾರ್ಯಕ್ರಮವನ್ನು ಧ್ವಂಸ ಮಾಡಲಿಕ್ಕೆಲ್ಲ ಬಂದದ್ದು. ಪುಸ್ತಕದ ಮೂಲಕ ವಚನ ಸಾಹಿತ್ಯವನ್ನು ತಿರುಚುವಂಥ ಅವರ ಹುನ್ನಾರವನ್ನು ಅನಾವರಣಗೊಳಿಸಿ ಒಂದು ಸಂದೇಶವನ್ನು ಕೊಡಲಿಕ್ಕೆ ಹೋಗಿದ್ದೀವಿ. ನಾವು ಯಾಕೆ ನಮ್ಮನ್ನು ಒಳಗೆ ಬಿಡಲಿಲ್ಲ? ನಾವು ಟೆರರಿಸ್ಟಾ? ನಾವು ಕೊಲೆಗಡಕರ? ನಾವು ದರೋಡೆಕೋರರ? ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಜವಾಬ್ದಾರಿಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ನಮ್ಮನ್ನು ಕಂಡ್ರೆ ವಿಚಾರಕ್ಕಾಗಿ ನಿಮಗೆ ಭಯ ಹೊರತು ನಮ್ಮ ಹತ್ರ ಯಾವ ವೆಪನ್ಸ್ಗಳಿಲ್ಲ. ನಮ್ಮಿಂದ ನಿಮ್ಗೆ ಯಾವ ಜೀವ ಭಯ ಬೆದರಿಕೆ ಇಲ್ಲ. ಆ RSSನ ಟೀಮ್ ಹೆದರುವಂಥದ್ದೇ ನಮ್ಮ ವಿಚಾರವಾದ. ಆ ಸಂತೋಷ್ ಜಿ ಅವರು ಏನು ಭಾಷಣ ಮಾಡಿದ್ರಲ್ಲ, ಅದರ ಪಕ್ಕಕ್ಕೆ ಅಲ್ಲಿರ್ತಕ್ಕಂಥ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಮಹಿಳಾ ಕಾರ್ಯಕರ್ತೆಯರಾಗಿರ್ತಕ್ಕಂಥ ನಳ್ಳಿ ಮಾಗಂಕರ್, ಯಾಕೆ ನೀವು ಈ ಫೋಟೋ ಹಿಂಗೆ ಮಾಡಿದ್ರಿ ಅಂತಂದರೆ ಅವರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ನಮಗೆ ವಾದ ಮಂಡಿಸಲಿಕ್ಕೆ ಅವಕಾಶ ಕೊಡಬೇಕಾಗಿತ್ತಲ್ಲ. ಹೇಳಿದ್ದಾರೆ ಸಂತೋಷ್ ಜಿ, ವಾದಕ್ಕೆ ನಾವು ಸಿದ್ಧ, ಹೇಳನ್ರಿ. ಸಮಯ, ದಿನಾಂಕ, ಸ್ಥಳ ಹೇಳಂತ ಹೇಳ್ರಿ, ಎಲ್ಲರೂ ಬರ್ತೇವೆ. ಹಿಂದೊಮ್ಮೆ ವಚನಕಾರರು ಆಹಾರ ಪದ್ಧತಿಯನ್ನು ಕುರಿತಂತೆ ಅವರು ನಿರ್ದಿಷ್ಟವಾದ ವಿಚಾರಗಳನ್ನು ಹೇಳಿದ್ದಾರೆ ಅನ್ನುವಂಥ ಒಂದು ಸುಡೋ ವಚನ ಎತ್ಕೊಂಡು ಲೇಖನವನ್ನು ಪ್ರಜಾವಾಣಿಯಲ್ಲಿ ಬರ್ತಿದ್ರು. ಅದನ್ನು ಕುರಿತು ವ್ಯಾಪಕವಾದಂಥ ಪ್ರತಿಭಟನೆಗಳು ಮತ್ತು ಲೇಖನಗಳು ಬಂದಾಗ ಸ್ವಾಮೀಜಿಗೆ ನಾವು, ಆಗಿನ ಪೇಜಾವರ ಸ್ವಾಮೀಜಿಗೆ ಓಪನ್ ಚಾಲೆಂಜ್ ಮಾಡಿದ್ದೆವು. ನಾವು ಮುಕ್ತವಾದ ಸವಾಲನ್ನು ಹಾಕಿದ್ದೆವು, ಬನ್ನಿ ವಾದಕ್ಕೆ ಬರ್ತೇವೆ. ಎಲ್ಲಿ ಬರ್ತೀರಿ ಬನ್ನಿ. ಯಾಕೆ ಬರಲಿಲ್ಲ? ಮತ್ತು ಇಲ್ಲಿ ಈ ಪುಸ್ತಕ ಇದೆಯಲ್ಲ, ವಚನ ದರ್ಶನ ಇದರ ಹೆಸರು. ವಚನಗಳನ್ನು ಸರ್ವನಾಶ ಮಾಡುವ, ನಿರ್ನಾಮ ಮಾಡುವ ಹುನ್ನಾರದ ಭಾಗ ಈ ವಚನ. ನೀವಿದನ್ನು ನೋಡಿದ್ದೀರಿ. ಬಸವಣ್ಣನವರ ಇಮೇಜ್ ಪ್ರತಿಬಿಂಬ ಇದಾ ಬಿಂಬ. ಆ ಸ್ವಾಮೀಜಿಯನ್ನು ಹೇಳಿದ್ರಲ್ಲಿ ಭಾಷಣದೊಳಗೆ, ಬಸವಣ್ಣಂದು ಯಾವುದು ಅವತ್ತೇನು ಫೋಟೋ ಸ್ಟುಡಿಯೋ ಇದ್ದಿಲ್ಲ, ಯಾವತ್ತು ಕ್ಯಾಮ್ರಾ ಗಿನನ್ ಯಾವುದೂ ಕ್ಯಾಮ್ರಾ ಇದ್ದಿಲ್ಲ ಅಂತ ನಮಗೇನು ಗೊತ್ತಿಲ್ಲ, ಅಷ್ಟು ಮೂರ್ಖರಲ್ಲ. ವಚನಗಳು ಕಾವ್ಯಗಳ ಆಧಾರದಿಂದ ಅಲ್ಲಿಂದ ಇಲ್ಲಿವರೆಗೆ ಒಂದು ವಚನದ ಆಧಾರದ ಮೂಲಕ ಬಿಂಬಿಸಿಕೊಂಡು ಬಂದಿರತಕ್ಕಂಥ ಒಂದು ಚಿತ್ರ ಇದೆ. ಅದನ್ನು ಐತಿಹಾಸಿಕವಂತೇಳಿ ದಾವೆ ಮಾಡ್ತಾ ಇಲ್ಲ. ಆದರೆ ಶರಣ ತತ್ವಗಳ ಹಿನ್ನೆಲೆಯಲ್ಲಿ ಸಾಧ್ಯತೆಗಳನ್ನು ಕುರಿತು ಬಿಡಿಸಿರುವ ಚಿತ್ರ.
ಅದು ತಪ್ಪು ಅಂತ ಹೇಳಿಕೆ ವಾದ ಮಾಡಿರಿ. ಹೇಳಾರ್ದೇ ಇದನ್ನ ಹೆಂಗೆ ಹೀಗೆ ಈ ಇಮೇಜ್ ಬರೋಂಗೆ ಚಿತ್ರ ಹಾಕಿದ್ರಿ, ಮ್ಯಾಗ ಬಿಲ್ಲು ಬಾಣ ಇದೆ, ಈ ಪುಸ್ತಕದಾಗ ಇರುವುದಿಲ್ಲ. ಅದೇ ಪುಸ್ತಕ ಇಲ್ಲಿ ಬಿಲ್ಲು ಬಾಣ ಇರುವುದಿಲ್ಲ, ಇಲ್ಲಿ ಬಿಲ್ಲು ಬಾಣ ಇರ್ತದೆ. ಇಲ್ಲಿ ಅಯೋಧ್ಯ ಪ್ರಕಾಶನ ಅಂತಿರ್ತದೆ, ಅಯೋಧ್ಯ ಪ್ರಕಾಶನ ಅಂತಿರ್ತದೆ. ಇಲ್ಲಿ ಶ್ರೇ ಮೆಡಿಸನ್, ಇಲ್ಲಿ ಅಯೋಧ್ಯ ಪ್ರಕಾಶನ ಗಾಯಬಾಗ್ತದೆ. ನಿಮ್ಮ ಒಳ ಹುನ್ನಾರ ಯಾವುದೇ ಒಂದು ಪುಸ್ತಕದ ಕಾಪಿ ರೈಟ್ ಇದ್ದೊತ್ತಿನೊಳಗೆ ದಿಢೀರ್ ಬದಲಾವಣೆ ಮಾಡಿದ್ರೆ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಒಂದು, ನೀವು RSSನ ವಕ್ತಾರಗಳು, ಇದು ಇಡೀ ಕರ್ನಾಟಕದ ತುಂಬ ಈ ಪುಸ್ತಕದ ಬಿಡುಗಡೆ ನಡೀತಾ ಇದೆ. 20ನೇ ತಾರೀಕು ಬೆಂಗಳೂರು, 7ನೇ ತಾರೀಕಿಗೆ ಹುಬ್ಳಿ, ಆಲ್ರೆಡಿ ಎಲ್ಲೋ ಒಂದೆರಡು ಕಡೆ ಆಗಿದೆ. CT ರವಿ ಅನ್ನುವಂಥ ವ್ಯಕ್ತಿ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದಾನೆ. ದೇವಸ್ಥಾನ ಸಂಸ್ಕೃತಿ ಪುರಸ್ಕರಿಸುವ ನೀವು ಇವತ್ತಿಗೂ ಶೂದ್ರರಿಗೆ, ಮಹಿಳೆಯರಿಗೆ, ದಲಿತರಿಗೆ ಇವರು ದೇವಸ್ಥಾನದಲ್ಲಿ ಒಳಗಡೆ ಬಿಡ್ತಾರಾ? ದೇವಾಲಯ ಸಂಸ್ಕೃತಿಯನ್ನು ಧಿಕ್ಕರಿಸಿದ ಬಸವಾದಿ ಶರಣರನ್ನು ಎತ್ತಿಕೊಂಡು ಹೋಗುವ ಹುನ್ನಾರ ಲಿಂಗಾಯತರನ್ನು ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿ, ಎಂದೂ ಇಲ್ಲದೆ ಇವತ್ತನೇ ಯಾಕೆ ಅವ್ರಿಗೆ ಬಸವಣ್ಣ ನೆನಪು ಬಂದ? ವಚನಗಳ ಬಗ್ಗೆ ಇವತ್ತೇ ಯಾಕೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು? ಇದರ ಅರ್ಥ ನೆನಪಿಟ್ಕೊಳ್ರಿ. ಇಡೀ ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ವಿಸ್ತರಿಸಿಕೊಳ್ಳಬಹುದಾದಂಥ ವಚನ ಸಿದ್ಧಾಂತವನ್ನು ನಿರ್ನಾಮ ಮಾಡೋ ಉದ್ದೇಶ, ವಚನ ಸಿದ್ಧಾಂತ ಜಾತಿ ವ್ಯವಸ್ಥೆಯ ವಿರುದ್ಧ ಇರಲಿಲ್ಲ ಅನ್ನೋದನ್ನು ಕುರಿತು ಭಾರತದಲ್ಲಿ ಜಾತಿ ವ್ಯವಸ್ಥೆ ಇದೆಯೇ? 2012ರಲ್ಲಿ ಪ್ರಕಟವಾದ ಪುಸ್ತಕ. ಒಂದು ಟೀಮ್, ಬಾಲಗಂಗಾಧರ್, ರಾಜಾರಾಮ್ ಹೆಗಡೆ, ಡಂಕಿನ್ ಝಳಕಿ, ಒಂದು ಟೀಮ್ ಇದೆ ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ. ಬೆಲ್ಜಿಯಂ ಫಂಡೆಡ್, ಬೆಲ್ಜಿಯಂ ಮೂಲಕ ಅಪಾರವಾದ ಹಣವನ್ನು ಸಂಗ್ರಹಿಸಿ ಅದರ ಮೂಲಕ ಈ ಪುಸ್ತಕ ಓದಿದ್ರೆ ಗೊತ್ತಾಗ್ತದೆ ಭಾರತದಲ್ಲಿ ಜಾತಿ ವ್ಯವಸ್ಥೆನೇ ಇರಲಿಲ್ಲ, ಇದು ಬ್ರಿಟಿಷರ ಉತ್ಪನ್ನ. ವಚನಕಾರರು ಮಾತಾಡಿದ್ದು ಭಕ್ತಿ ಬಗ್ಗೆ ಹೊರತು ಜಾತಿ ಬಗ್ಗೆ ಅಲ್ಲ. ವಚನಗಳಲ್ಲಿ ಜಾತಿ ಅನ್ನುವಂಥ ಶಬ್ದ ಬಂದಿರೋದೇ ಒಂದು 15, 20, 30 ಕಡೆ. ಅದಕ್ಕಿಂತ ಹೆಚ್ಚು ಜಾತಿ ಅನ್ನೋ ಶಬ್ದ ಬಂದಿಲ್ಲ. ಅದನ್ನೇ ಈ ಶಬ್ದದ ನಿರಾಕರಣೆಯೇ ಅವ್ರ ಜಾತಿ ವ್ಯವಸ್ಥೆ ವಿರುದ್ಧ ಇರಲಿಲ್ಲ ಅನ್ನೋದನ್ನು ಸೂಚಿಸ್ತದೆ ಅಂತ ಬರೀತಾನಂತ. ಅನೇಕ ಪುಸ್ತಕಗಳು ಬಂದಿವೆ. ಹಾಗೆಯೇ ಇಲ್ಲಿಯೂ ಕೂಡ ರಾಜಾರಾಮ್ ಹೆಗಡೆಯಿಂದ ಒಂದು ಫಸ್ಟ್ ಆರ್ಟಿಕಲ್ ಇದೆ. ಈ ಆರ್ಟಿಕಲ್ನಲ್ಲಿ ವಚನಕಾರರು ಅಥವಾ ಅವ್ರು ಹೇಳೋದೇನೆಂದರೆ, ವಚನಗಳ ಅಧ್ಯಯನದಲ್ಲಿ ದೋಷಗಳು ಸಂಭವಿಸಿವೆ, ಆ ದೋಷಗಳನ್ನು ಸರಿಪಡಿಸಲಿಕ್ಕೆ ನಾವು ಹೊರಟಿದ್ದೇವೆ. ಏನು ದೋಷಗಳು? ವಚನಗಳ 2ನೇ ನೆಲೆಯಿಂದ ಪ್ರವೇಶಿಕೆಯನ್ನು ಪಡೆದಿವೆ. ಒಂದು, ಕಲೋನಿಯಲ್ ರೂಲರ್ಸ್ ಅಂದರೆ ವಸಾಹತುಶಾಹಿ ಚಿಂತನೆಯ ನೆಲೆಯಲ್ಲಿ ಪಾಶ್ಚಾತ್ಯರು. ಈ ಮುಂಚೆ ವಚನಗಳ ಮ್ಯಾಗಿನ ಅಧ್ಯಯನನೇ ಆಗಿಲ್ಲ ಅಂತ ತಿಳ್ಕೊಂಡ್ರೆ ಏನವರು? ಈ ಮುಂಚೆ ವಚನಗಳ ಕುರಿತು ಕೆಲಸನೇ ಆಗಿಲ್ಲ. ಬ್ರಿಟಿಷರು ಬಂದ್ಕೊಳ್ಳಿ, ಅಯ್ಯೋ ವಚನಗಳ ಬಗ್ಗೆ ಬರೆದಿರ್ತಕ್ಕಂಥ ಎಷ್ಟೋ ಜನರಿಗೆ ಬ್ರಿಟಿಷರು ಬಂದು ಹೋಗಿದ್ರಿ ಈ ದೇಶದಾಗ ಅನ್ನೋದನ್ನು ಗೊತ್ತಿಲ್ಲ, ಬರ್ದಾರ. ಆ ಪಾಶ್ಚಾತ್ಯ ಪ್ರಣೀತ ದೃಷ್ಟಿಕೋನದಿಂದ ನಾವು ವಚನಗಳ ಅಧ್ಯಯನ ಮಾಡ್ತೀವಿ, ವಚನಗಳಲ್ಲಿ ಇಲ್ಲದೇ ಇರತಕ್ಕಂಥದ್ರಲ್ಲಿ ತುರುಕ್ತೇವೆ. ಬಸವಣ್ಣ ಒಬ್ಬ ಕ್ರಾಂತಿಕಾರಿ ಅಲ್ಲ, ಅವನೊಬ್ಬ ಭಕ್ತಿ ಭಂಡಾರಿ. ಹೌದು, ಬಸವಣ್ಣ ಭಕ್ತಿ ಭಂಡಾರಿ. ಭಕ್ತಿ ಅನ್ನುವ ಇವ್ರ ಇಂಟರ್ಪ್ರಿಟೇಷನ್ ಗುಲಾಮಗಿರಿ ಭಕ್ತಿ ಅಲ್ಲ, ಆತ್ಮ ಪ್ರತ್ಯಯದ ಭಕ್ತಿ. ಆ ಭಕ್ತಿಯ ನೆಲೆಗಳಿಗೆ ಸ್ವಾಭಿಮಾನ ಇದೆ, ಆ ಭಕ್ತಿಯ ನೆಲೆಗೆ ಅಂತರಂಗದ ಅನ್ವೇಷಣೆ ಇದೆ. ಆ ಭಕ್ತಿ ಅನ್ನೋದು ತಾನು ನಂಬಿಕೊಂಡಿರುವ ಸಿದ್ಧಾಂತಕ್ಕೆ ಇರುವ ಬದ್ಧತೆ, ಅದು ಭಕ್ತಿ. ಅದನ್ನೇ ಹೇಳಿದು, ಭಕ್ತಿ ಎಂಬುದು ಮಾಡಬಾರದಯ್ಯ, ಹೋಗುತ್ತಲ ಕೊಯ್ಯುವುದು ಬರುತ್ತಲ ಕೊಯ್ಯುವುದು. ಯಾಕೆ ಹೇಳಿದೆ ಬಸವಣ್ಣ? ಭಕ್ತಿ ಪ್ರಿಯ ಕೂಡಲ ಸಂಗಮ, ಒಪ್ತೀನಿ. ಭಕ್ತಿ ಅಂದರೆ ಏನು? ಭಕ್ತಿ ಸುಭಾಷೆಯ ನುಡಿಯ ನುಡಿಯಿವೆ. ಏನು ಭಕ್ತಿ ಅನ್ನೋದು? ಷೋಡಶೋಪಚಾರಗಳನ್ನು ಅಥವಾ ದೇವಸ್ಥಾನದಲ್ಲಿ ಹೋಗಿ ಗಂಟಿ, ಜಾಗಟಿ, ಪತ್ರಿ, ಪುಷ್ಪ, ಹೂವು, ಸಂಸ್ಕೃತ ಮಂತ್ರ, ಇದು ಭಕ್ತಿನಾ? ಇದನ್ನು ನಿರಾಕರಿಸಿದ್ದಾರೆ ಶರಣರು, ಇದನ್ನು ಅಲ್ಲಗಳಿದ್ದಾರೆ ಶರಣರು. ಅಂದರೆ ವಚನ ಸಾಹಿತ್ಯ ಜಗತ್ತಿನ ತುಂಬ ಪಸರಿಸಿದರೆ ಈಗ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗ್ತಾ ಇದೆ, ಅದನ್ನು ಕುರಿತು ವ್ಯಾಪಕವಾಗಿ ಚರ್ಚೆ ನಡೀತಾ ಇದೆ. ಇಲ್ಲಿವರೆಗೆ ಅತ್ಯಂತ ಕೆಳ ಸಮುದಾಯದವರು ವಚನಗಳನ್ನು ಕುರಿತು ಅಷ್ಟಾಗಿ ಮಾತನಾಡುವ ಸಂದರ್ಭ ಇರಲಿಲ್ಲ. ಕಾರಣ
ವಚನ ಸಿಕ್ಕಿರಲಿಲ್ಲ ಕೈಗೆ, ಅಕ್ಷರಸ್ಥರಾಗಿರಲಿಲ್ಲ ನಾವು ಯಾರು. ಮಠ ಮಂದಿರಗಳಲ್ಲಿ ಕೆಲವೊಂದು ವಿದ್ವಾಂಸರ ಮನೆಯಲ್ಲಿ ಮಾತ್ರ ಸೀಮಿತ ಆಗಿದ್ದು. ಈಗ ಎಂ ಕಲಬುರ್ಗಿಯವರು ಯಾವಾಗ ಅದನ್ನು ಜನಪ್ರಿಯ ಸಂಪುಟಗಳಾಗಿ ಕರ್ನಾಟಕ ಸರ್ಕಾರದಿಂದ ಹೊರಗೆ ತಂದರೋ, ಅದಾದ ನಂತರ ಒಂದು ದೊಡ್ಡ ಆಂದೋಲನ ಇಡೀ ಭಾರತದ ಅಧ್ಯಯನ ಕ್ಷೇತ್ರದಲ್ಲಿ ನಡೀತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಮೀನಾಕ್ಷಿ ಬಾಳಿ, ಆರ್.ಕೆ. ಹುಡುಗಿ, ರವೀಂದ್ರ ಶಾಬಾದಿ, ಪ್ರಭುಲಿಂಗ್ ಮಹಾಗಾಂವ್ಕರ್, ಆರ್.ಜಿ. ಶೆಟ್ಗಾರ್, ಸುನೀಲ್ ಮಾನ್ಪಡೆ, ಲವಿತ್ರಾ ಸೇರಿದಂತೆ ಇತರರಿದ್ದರು.